ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗ್ತಿದೆ. ಅದರಲ್ಲೂ ಕೂಡ ಇಷ್ಟು ದಿನ ಸಿಎಂ ಮತ್ತು ಡಿಸಿಎಂ ನಡುವೆ ಈ ಕುರ್ಚಿ ಫೈಟ್ ವಿಚಾರವಾಗಿ ಹಗ್ಗಜಗ್ಗಾಟಗಳು ನಡೀತಾ ಇತ್ತು. ಆದರೆ ನಾಟಿ ಕೋಳಿ ಸಾರು ತಿಂದು ಸ್ವಲ್ಪ ಮಟ್ಟಿಗೆ ಸರಿಯಾದರೂ ಇಡ್ಲಿ ವಡೆ ಎಲ್ಲ ಚರ್ಚೆ ಆಯಿತು. ಆದರೆ ಇದೆಲ್ಲದರ ನಡುವೆ ಈಗ ಅನೇಕ ವರ್ಷಗಳಿಂದ ಬರ್ತಾ ಇದ್ದಂಥ ಚರ್ಚೆ ಇತ್ತಲ್ಲ, ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕೆನ್ನೋ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಷ್ಟಕ್ಕೂ ದಲಿತ ಸಿಎಂ ವಿಚಾರ ಈಗ ಚರ್ಚೆಗೆ ಯಾಕೆ ಬರ್ತಾ ಇದೆ? ಆ ರೇಸ್ನಲ್ಲಿ ಯಾವ್ಯಾವ ನಾಯಕರಿದ್ರು, ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ ಅಂತಿದ್ದೀರಾ? ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀವಿ. ಅದೇ ಇವತ್ತಿನ ವಿಶೇಷ, ದಲಿತ ಅಸ್ತ್ರ ಪ್ರಯೋಗ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಂಧಾನದ ಬೆನ್ನಲ್ಲೇ ಆಪ್ತ ಸಚಿವರು ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಮತ್ತೆ ಬಂದ್ರೆ ಇದಕ್ಕೆ ಪರ್ಯಾಯವಾಗಿ ದಲಿತ ಅಸ್ತ್ರವನ್ನ ಪ್ರಯೋಗಿಸಲು ಮುಂದಾಗ್ತಿದ್ದಾರಂತೆ. ಈ ಕಾಂಗ್ರೆಸ್ಸಿನ ಒಳಗುಟ್ಟೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಈ ನಡುವೆ ಹೈಕಮಾಂಡ್ ನಿಲುವು ಇನ್ನೂ ನಿಗೂಢಾಗಿದೆ. ಈ ಎಲ್ಲದರ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗುವುದು ನಿಶ್ಚಿತ. ದಲಿತ ಸಿಎಂ ಬೇಡಿಕೆ ಮತ್ತೆ ಮುನ್ನೆಲೆಗೆ ಬರುವುದು ಖಚಿತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಂತಹ ಬ್ರೇಕ್ಫಾಸ್ಟ್ ಸಂಧಾನದ ಬೆನ್ನಲ್ಲೇ ಈಗ ಸಿಎಂ ಬದಲಾವಣೆ ಆಗಿಯೇ ಆಗುತ್ತೆ ಎನ್ನುವ ವಿಷಯ ಕಾಂಗ್ರೆಸ್ ಆಂತರಿಕ ಮೂಲಗಳಿಂದ ನಿಧಾನಕ್ಕೆ ಹೊರಬರ್ತಿದೆ. ಈಗ ಮತ್ತೆ ಬಣ ರಾಜಕೀಯ ತಾರಕಕ್ಕೆ ಏರುವ ಎಲ್ಲಾ ಲಕ್ಷಣಗಳು ಪರ್ಯಾಯವಾಗಿ ಕಾಣಿಸುತ್ತಿದ್ದು, ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದ್ರೆ ಇದಕ್ಕೆ ಪರ್ಯಾಯವಾಗಿ ದಲಿತ ಸಿಎಂ ಬೇಡಿಕೆಯನ್ನ ಮತ್ತೆ ಮುಂದಿಡುವ ಪ್ರಯತ್ನಗಳು ತೆರೆಮರೆಯಲ್ಲಿ ಆಗುತ್ತಿದೆ ಎಂಬ ಗುಸುಗುಸು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಸಿದ್ದರಾಮಯ್ಯ ಬಣದ ನಾಯಕರು ಮತ್ತೆ ಆಕ್ಟಿವ್. ರಾತ್ರೋರಾತ್ರಿ ಗೌಪ್ಯವಾಗಿ ಡಿನ್ನರ್ ಮೀಟಿಂಗ್, ಚರ್ಚೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಆಪ್ತ ಬಣದ ಸಚಿವರಿಂದ ಸಭೆಗಳ ಮೇಲೆ ಸಭೆ ನಡೆಯುತ್ತಿವೆಯಂತೆ. ಕಳೆದ 2-3 ದಿನಗಳಿಂದ ರಾತ್ರೋರಾತ್ರಿ ಡಿನ್ನರ್ ಮೀಟಿಂಗ್ಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಿಂದ ನಡೆಯುತ್ತಿವೆಯಂತೆ. ಸಿದ್ದರಾಮಯ್ಯ ಅವರು ಕೆಸಿ ವೇಣುಗೋಪಾಲ್ ಅವರನ್ನ ಮಂಗಳೂರಿನಲ್ಲಿ ಭೇಟಿ ಮಾಡಿದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮೀಟಿಂಗ್ ನಡೆಸಿದ್ದರು ಎನ್ನಲಾಗ್ತಾ ಇದೆ. ಇದೆಲ್ಲದರ ನಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ಸಭೆ ನಡೆಸಿದ್ದಾರೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಸಭೆಯ ಬಳಿಕ ಮಂಗಳೂರಿನಲ್ಲಿಯೂ ಸಿದ್ದರಾಮಯ್ಯ ಆಪ್ತರು ಮಾತುಕತೆ ನಡೆಸಿ ಮುಂದೆ ಕೈಗೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಂಬ ಸುದ್ದಿ ಕೂಡ ಇದೆ. ದಲಿತ ಅಸ್ತ್ರ ಪ್ರಯೋಗಿಸಲು ಸಕಲ ಸಿದ್ಧತೆ. ಮತ್ತೆ ಹೈಕಮಾಂಡ್ ಭೇಟಿಯಾಗುತ್ತಾ ಸಿದ್ದು ಬಣ? ಸಿದ್ದರಾಮಯ್ಯ
ಅವರಲ್ಲಿರುವ ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆಶಿ ಅವರಿಗೆ ನೀಡಬಹುದು ಎಂಬ ಊಹಾಪೋಹಗಳ ನಡುವೆ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕರು ಚುರುಕಾಗಿದ್ದು, ನಾಯಕತ್ವ ಬದಲಾವಣೆ ಮಾಡಿದ್ರೆ ದಲಿತ ಸಿಎಂ ಅಸ್ತ್ರ ಮುಂದಿಡಲು ಸಿದ್ಧತೆಯಲ್ಲಿದ್ದಾರೆ ಎಂಬ ಮಾಹಿತಿ ಇದೆ. ಡಿಕೆಶಿಗೆ ಸಿಎಂ ಸ್ಥಾನ ಕೊಡೋದಾದ್ರೆ ದಲಿತರಿಗೆ ಒಂದು ಅವಕಾಶವನ್ನ ಕೊಡಬೇಕು ಎನ್ನುವುದು ಸಿಎಂ ಸಿದ್ದರಾಮಯ್ಯ ಅವರ ಬಣದ ನಾಯಕರ ವಾದವಂತೆ. ಇನ್ನು ಮತ್ತೊಮ್ಮೆ ಈ ಸಂಬಂಧಪಟ್ಟಂತೆ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ಮಾಡಲು ಸಿದ್ದರಾಮಯ್ಯ ಅವರ ಬಣ ಚಿಂತನೆ ನಡೆಸ್ತಾ ಇದೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಇರುವ ಈ ವೈಮನಸ್ಸು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಭೇಟಿಯ ಬಳಿಕ ಸಂಧಾನ ಆಗಿದೆ ಎಂದು ಹೇಳಲಾಗುತ್ತಿದ್ದರೂ, ನಾಯಕತ್ವ ಬದಲಾವಣೆಯ ಬಗ್ಗೆ ಸಿದ್ದು ಬಣದ ನಾಯಕರು ಒಳಗೊಳಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗೊಂದಲ ಹೇಗೆ ತಾರ್ಕಿಕ ಅಂತ್ಯ ಪಡೆಯುತ್ತದೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ರಾತ್ರೋರಾತ್ರಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಇದೇ ಡಿನ್ನರ್ ಮೀಟಿಂಗ್ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿರುವುದು. ದಿಢೀರಂತ ರಾತ್ರೋರಾತ್ರಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಇನ್ನೂ ಕೂಡ ಮುಗ್ದಿಲ್ಲ ಕಾಂಗ್ರೆಸ್ ಮನೆಯ ಒಳ ಜಗಳ. ಅಸಲಿ ಬಣ ಕಿತ್ತಾಟ ಈಗ ಪ್ರಾರಂಭ ಆಗುತ್ತಾ ಅನ್ನೋ ಅನುಮಾನ ಇದೆ. ಸಿಎಂ ಡಿಸಿಎಂ ಬಣಗಳ ಕಿತ್ತಾಟ ಇನ್ನೂ ಕೂಡ ಮುಗಿದಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನಾವು ಆರಂಭದಿಂದಲೂ ಕೂಡ ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅಸಮಾಧಾನಗಳು, ಭಿನ್ನಮತ ಎಲ್ಲವೂ ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ನಾಯಕರು ಮಾಡಿದ್ರು. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಅಧಿಕಾರ ಹಸ್ತಾಂತರ ಆಗುತ್ತೆ, ಸಚಿವ ಸಂಪುಟದ ರಚನೆ ವಿಚಾರಗಳಿತ್ತು. ಅನೇಕರು ಈಗಾಗಲೇ ನಮಗ ಸ್ಥಾನ ಬೇಕು, ನಾವು ಕೂಡ ಆಕಾಂಕ್ಷಿಗಳಿದ್ದಾವೆ ಅನ್ನೋದಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ರು. ದಿನಕ್ಕೊಂದು ಟ್ವಿಸ್ಟ್ ಕೂಡ ಸಿಕ್ಕಿತ್ತು. ಆದರೆ ಯಾವಾಗ ಇದು ಅತಿರೇಕಕ್ಕೆ ಹೋಯ್ತು, ಇತ್ತೀಚೆಗಷ್ಟೇ ಕಳೆದ 2 ದಿನಗಳ ಹಿಂದೆಯಷ್ಟೇ ಸಿಎಂ ಮತ್ತು ಡಿಸಿಎಂ ಬಹಳ ಆತಂಕಕಾರಿಯಾಗಿಯೂ ಕೂಡ ಜೊತೆಲಿ ಅಚ್ಚರಿ ಕೂಡ ಆಗಿತ್ತು. ಏನಾಗುತ್ತೆ ಅನ್ನುವಂಥ ಒಂದು ಭಯ ಇತ್ತು ಕಾಂಗ್ರೆಸ್ನಲ್ಲಿ. ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಕೆಲಸ ಮಾಡಿದ್ರು. ಅದುವೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಸಿಎಂ ಮನೆಗೆ ಡಿಸಿಎಂ ಹೋದ್ರು. ಡಿಸಿಎಂ ಅವರ ನಿವಾಸಕ್ಕೆ ಸಿಎಂ ಹೋಗಿ ಒಂದು ಉಪಹಾರಗಳನ್ನೆಲ್ಲ ಸೇವನೆ ಮಾಡಿ, ನಾವು ಒಗ್ಗಟ್ಟಿನಲ್ಲಿದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿಲ್ಲ, ನಮ್ಮ ಆಲೋಚನೆ ಅಥವಾ ನಮ್ಮ ಚಿಂತನೆಗಳಿದ್ದು 2028ರ ಚುನಾವಣೆ ಮೇಲೆ, ಜೊತೆಲಿ ಇನ್ನೇನು ಹತ್ತಿರದಲ್ಲಿರುವಂತಹ ಅಧಿವೇಶನದ ಮೇಲೆ ನಮ್ಮ ಗಮನಗಳೇ ಇದೆ. ಇನ್ನು ಜೊತೆಯಲ್ಲಿ ವಿಪಕ್ಷಗಳು ಏನೇ ಮಾಡಿದ್ರು, ಸರ್ಕಸ್ ಮಾಡಿದ್ರು ಕೂಡ ನಾವು ಅದಕ್ಕೆ ಬ್ರೇಕ್ ಹಾಕ್ತೀವಿ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದ್ರು. ಅಷ್ಟಕ್ಕೂ ಮುಗಿತಾ ಕಾಂಗ್ರೆಸ್ನಲ್ಲಾಗುವಂಥ ಕ್ರಾಂತಿಗಳು ನಿಲ್ತಾ ಅನ್ನೋದಾದರೆ ಖಂಡಿತ ಇಲ್ಲ. ಇದೀಗ ದಿಢೀರಂತ ರಾತ್ರೋರಾತ್ರಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಅದು ಯಾವ ಬಣ, ಈ ಬಣಗಳ ವಿಚಾರಗಳು ಏನು ಅನ್ನೋದೇ ಈಗ ಕುತೂಹಲಕಾರಿಯಾಗಿ ಉಳಿದಿದೆ. ಒಳ ಜಗಳಗಳು ಮುಗಿತಾ ಕೇಳಿದ್ರೆ ಇಲ್ಲ, ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾಗಿ ಸಿಎಂ ಡಿಸಿಎಂ ಬಣಗಳ ಕಿತ್ತಾಟ ಇನ್ನೂ ಮುಗ್ದಿಲ್ಲ. ಈಗ ಈ ಪಿಕ್ಚರ್ ಅಭಿ ಬಾಕಿ ಅನ್ನೋ ಹಾಗೆ ಈಗ ಶುರುವಾಗುತ್ತಾ ಅನ್ನೋದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕೊನೆ ಆಯಿತು, ಸದ್ಯಕ್ಕಂತೂ ಏನೂ ಇಲ್ಲ. ಸಂಕ್ರಾಂತಿಯ ಬಳಿಕವೋ ಅಥವಾ ಅದಾದ ನಂತರದಲ್ಲಿ ಏನಾದರೂ ಕ್ರಾಂತಿಗಳಾಗಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು. ಆದರೆ ಅಷ್ಟಕ್ಕೆ ಮಾತ್ರ ಸುಮ್ಮಾಗಿಲ್ಲ. ಇದರ ನಡುವೆನೇ ಈಗ ಪ್ರಮುಖವಾಗಿ ದಲಿತ ಸಿಎಂ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಕಾರಣ ಆಗ್ತಿದೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕನ ಗುರುತಿಸ್ಕೊಂಡಿದ್ದಾರೆ, ಹೌದು. ಆದರೆ ಸ್ವತಂತ್ರ ಬಂದು ಇಷ್ಟು ಸಂದರ್ಭ ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಈವರೆಗೂ ದಲಿತ ಮುಖ್ಯಮಂತ್ರಿ ಯಾರೂ ಆಗಿಲ್ಲ. ಆ ಸಮುದಾಯದಿಂದ ಬಂದಿರುವಂಥವು ಯಾವ ನಾಯಕರು ಕೂಡ ಮುಖ್ಯಮಂತ್ರಿಯ ಕುರ್ಚಿಯನ್ನು ಏರೋದಕ್ಕೆ ಸಾಧ್ಯವಾಗಿಲ್ಲ. ಜೊತೆಯಲ್ಲಿ ನಾವು ಅಹಿಂದ ನಾಯಕರಂತ ಲೆಕ್ಕಾಚಾರ ಹಾಕಿದಾಗ, ಆಗ ಹಿಂದುಳಿದ ವರ್ಗ ಅಂತ ನೋಡಿದಾಗ ಅನೇಕರು ಈಗಾಗಲೇ ಸುಮಾರು ಒಂದು 5 ಜನ ನಾಯಕರು ಈಗಾಗಲೇ ಆ ಸಿಎಂ ಸ್ಥಾನವನ್ನು ಗದ್ದುಗೆ ಏರಿದ್ರು. ಅದರಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರವನ್ನು ವಹಿಸಿದ ಯಾರು ಕೇಳಿದ್ರೆ ನಾವು ಅರಸರವರ ಕಾಲ ಇರ್ಬೋದು, ಜೊತೆಲಿ ಸಿದ್ದರಾಮಯ್ಯನವರು ಕೂಡ ಅದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಬಟ್ ಈ ದಲಿತ ಸಿಎಂ ಅನ್ನುವಂಥ ವಿಚಾರ ಇದೆಯಲ್ಲ, ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾನೇ ಇತ್ತು. ಇದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿದ್ದು 2013ರ ಸಂದರ್ಭದಲ್ಲಿ. ಪ್ರಮುಖವಾಗಿ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರಿಗೆ ಸಿಕ್ಕಾಪಟ್ಟೆ ಅವಕಾಶಗಳಿತ್ತು. ಮತ್ತೊಂದು ಅಪ್ಡೇಟ್ ಇದೆ ನೋಡಿ, ಗಮನಿಸ್ತಾ ಹೋಗೋಣ. KC ವೇಣುಗೋಪಾಲ್ ಅವರ ಮೀಟಿಂಗ್ ಬಳಿಕ ಸಿದ್ದು ಬಣ ಫುಲ್ ಆಕ್ಟಿವ್ ಆಗಿದೆ.
ಇನ್ನೂ ಕೂಡ ಮುಗ್ದಿಲ್ಲ ಕಾಂಗ್ರೆಸ್ಸಿನ ಮನೆಯ ಒಳ ಜಗಳ. ಸಿಎಂ ಒಪ್ಪಿದ್ರೂ ಕೂಡ ಸಿಎಂ ಬಣದ ನಾಯಕರು ಮಾತ್ರ ಬಿಡ್ತಿಲ್ಲ. ಇನ್ನು ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಮನೆಯ ಜಗಳ. ಚದುರಂಗದ ಆಟದಂತೆ ಕಾಂಗ್ರೆಸ್ ಮನೆಯ ಒಳ ಜಗಳ ಗೋಚರ ಆಗ್ತಿದೆ. ನೋಡಿ, ಇತ್ತೀಚೆಗಷ್ಟೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಆಗ್ತಿದ್ದಂತೆ ಕೆ.ಸಿ. ವೇಣುಗೋಪಾಲ್ ಅವರು ಪ್ರಮುಖವಾಗಿ ಮಂಗಳೂರಿನ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಡಿ.ಕೆ. ಸಿಎಂ ಆಗಲಿ ಅನ್ನೋ ಘೋಷವಾಕ್ಯಗಳು ಕೇಳಿಬರುತ್ತೆ. ನಂತರದಲ್ಲಿ ಸಿಎಂ ಪರವಾಗಿಯೂ ಕೂಡ ಘೋಷಣೆಗಳು ಅವರೇ ಮುಂದುವರಿಬಿರಬೇಕು ಅನ್ನೋದಾಗಿ ಅವರ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸ ಆಗುತ್ತೆ. ಅದು ಹೈಕಮಾಂಡ್ ನಾಯಕರ ಕೆಂಗಣಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಅಂದರೆ ಹೈಕಮಾಂಡ್ ನಾಯಕರು, ಅದರಲ್ಲೂ ಕೂಡ AICCಯ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಶಾಂತಿ ಮಂತ್ರವನ್ನು ಪಠಿಸಬೇಕು ಅಂತ ಸ್ವತಃ ಸಿಎಂ ಅವರೇ ಹೇಳ್ತಾರೆ. ನಂತರದಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಒಗ್ಗಟ್ಟಲ್ಲಿದ್ದೇವೆ, ನಾವು ಜೋಡೆತ್ತು ಅನ್ನೋ ರೀತಿಯಲ್ಲಿ, ಅಂದರೆ ಈ ಬ್ರದರ್ ಫ್ರಮ್ ಎನದರ್ ಮದರ್ ಅನ್ನೋ ಮಟ್ಟಿಗೆಲ್ಲ ಸಂದೇಶ ಸಾರೋ ಕೆಲಸ ಮಾಡಿದರು. ಅಂದರೆ ಅಲ್ಲಿಗೆ ಸ್ವಲ್ಪ ಮುಗೀತು. ಸ್ವಲ್ಪ ಮಟ್ಟಿಗಾದರೂ ಈಗ ಸೈಲೆಂಟ್ ಆಗ್ತಾರೆ, ಜಗಳಗಳು ಇರಲ್ಲ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಒಪ್ಪಿದ್ರು ಕೂಡ ಆ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಸುಮ್ಮನೆ ಇಲ್ಲ. ಯಾಕಂದರೆ ಒಂದಿಷ್ಟು ಪ್ರಮುಖವಾಗಿ ಎಲ್ಲರೂ ದಿಢೀರಂತ ರಾತ್ರೋರಾತ್ರಿ ಮೀಟಿಂಗ್ ನಡೆಸಿದ್ದಾರೆ. ಡಿನ್ನರ್ ಮೀಟಿಂಗ್ ಎನ್ನುವಂಥ ನೆಪದಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥ ನಾಯಕರು, ಅದರಲ್ಲೂ ಕೂಡ ದಲಿತ ಸಮುದಾಯದ ನಾಯಕರು, ಜೊತೆಲಿ ಈ ಹಿಂದ ವರ್ಗದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರೆಲ್ಲರೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಹಾಗಾದರೆ ಈ ಮೀಟಿಂಗಿನ ಲೆಕ್ಕಾಚಾರ ಏನು? ಹೈಕಮಾಂಡ್ ನಾಯಕರ ಸಂದೇಶ ಏನಿತ್ತು? ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಚರ್ಚೆಗಳು ಬೇಡ, ನೀವು ಶಾಂತಿ ಮಂತ್ರವನ್ನು ಪಠಿಸಿ ಮುಂದಿನ ಬರುವಂಥ ಕೆಲಸ ಬಗ್ಗೆ ಆಲೋಚನೆಗಳನ್ನು ಮಾಡಿ, ಅಧಿವೇಶನಗಳು ಬರ್ತಾ ಇದೆ ಅನ್ನೋ ಒಂದಿಷ್ಟು ಸೂಚನೆ ಕೊಟ್ಟಿದ್ರು. ಅದರಂತೆ ಸಿಎಂ DCM ಕೂಡ ಸದ್ಯಕ್ಕೆ ಯಾವುದೂ ಬೇಡ ಅನ್ನೋದಾಗಿ ಇಬ್ಬರು ಜೊತೆಲಿದ್ದೀವಿ, ಎಲ್ಲವೂ ಸರಿ ಇದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದಿಷ್ಟು ಕಾರ್ಯಗಳನ್ನು ಮಾಡಿದ್ರು. ಆದರೆ ಈ ಒಳಬೇಗುದಿ ಅನ್ನೋದಿದೆಯಲ್ಲ, ಇದು ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೆ ಚರ್ಚೆ ಗ್ರಾಸವಾಗ್ತಿದೆ. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಯಾಕೆ ಮೀಟಿಂಗ್ ಮಾಡಿದ್ರು, ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಬದಲಾವಣೆಯ ವಿಚಾರ ಬಂದರೆ ಅದಕ್ಕೆ ರಾಜಕೀಯವಾದಂಥ ತಂತ್ರಗಾರಿಕೆಯನ್ನು ಹೆಣೆಯುತ್ತಿದ್ದಾರಾ ಅನ್ನೋ ಅನುಮಾನ ಈ ನಡವಳಿಕೆಗಳಿಂದ ಬಹಳ ದಟ್ಟವಾಗಿ ಗೋಚರಿಸ್ತಿದೆ. ಒಟ್ಟಿನಲ್ಲಿ ಗೊಂದಲದ ಗೂಡಾಗ್ಬಿಟ್ಟಿದೆ ಕಾಂಗ್ರೆಸ್ ಮನೆಯ ಈ ಜಗಳಗಳು. ಯಾವಾಗ ಯಾವ ಸ್ವರೂಪ ಹೇಗೆ ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ದಲಿತ ಸಿಎಂ ಅನ್ನೋ ವಿಚಾರ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೂಗೆ. ಆ ಸಮುದಾಯದಿಂದ ಸಿಎಂ ಆಗಬೇಕು, ಸಮುದಾಯ ಅಭಿವೃದ್ಧಿ ಆಗಬೇಕು, ಇನ್ನಷ್ಟು ಅಭಿವೃದ್ಧಿಗಳಾಗಬೇಕು, ಆಗಲಿ. ಅವರ ಆ ಆಗ್ರಹ ಅಥವಾ ಕೂಗಿನಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಅದಕ್ಕೆ ಆಸ್ಪದಗಳು ಸಿಗುತ್ತಾ, ಅವಕಾಶಗಳು ಸಿಗುತ್ತೆ? ಯಾಕಂದರೆ ನಾನು ಹೇಳ್ತಾ ಇದ್ದೆ, 2013ರಲ್ಲಿ ಗೃಹ ಸಚಿವರು, ಈಗ ಗೃಹ ಸಚಿವರಾಗಿದ್ದಾರಲ್ಲ ಪರಮೇಶ್ವರ್ ಅವರಿಗೆ ಅವಕಾಶಗಳಿತ್ತು. ಆದರೆ ಕೆಲ ರಾಜಕೀಯ ಆಟಗಳಿಂದ ಅದು ಕೈತಪ್ಪುವಂಥ ಸನ್ನಿವೇಶ ಬಂತು. ನಂತರದಲ್ಲಿ ಈ ದಲಿತ ಸಿಎಂ ಅನ್ನುವಂಥ ಕೂಗು ಕಾಂಗ್ರೆಸ್ನಲ್ಲಿ ಬಂದಾಗ ಪ್ರಮುಖ ನಾಯಕರು, ಸದ್ಯ ಈ ಓಟದಲ್ಲಿ ಕೇಳಿಬರುವಂಥ ಹೆಸರು ಯಾರು ಕೇಳಿದ್ದೆ? ಎಲ್ಲರಿಗಿಂತ ಜಾಸ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬರುತ್ತೆ. ನಂತರದಲ್ಲಿ ಇತ್ತೀಚಿನ ದಿನದಲ್ಲಂತೂ ನಾವು ಹೆಚ್ಚಾಗಿ ಕೇಳಿಸ್ತಾ ಇರೋದು ಮುನಿಯಪ್ಪನವರಿಗೊಂದು, ಯಾಕಂದರೆ ಹಿರಿಯರಿದ್ದಾರಲ್ಲ ಅವರಿಗೊಂದು ಚಾನ್ಸ್ ಕೊಡಿ ಅಂತ ಆ ವಿಚಾರಗಳು ಚರ್ಚೆಗೆ ಬಂತು. ನಂತರ ಖರ್ಗೆ ಅವರ ವಿಚಾರ ಕೂಡ ಬರ್ತಾ ಇರುತ್ತೆ. ಯಾಕಂದರೆ ರಾಷ್ಟ್ರ ರಾಜಕಾರಣದಲ್ಲಿ AICCಯ ಅಧ್ಯಕ್ಷರಾಗಿದ್ದಾರೆ, ಹೌದು, ಆದರೆ ನಮ್ಮ ರಾಜ್ಯದವರೇ ಅವರು. ಮತ್ತೊಂದು ಕಡೆಯಲ್ಲಿ ಈ ಹಿಂದೆಯೂ ಕೂಡ ಆ ರೇಸ್ನಲ್ಲಿ ಅವರು ಇದ್ದರು. ಆದರೆ ಕಾಲ ಕೂಡ ಬಂದಿರಲಿಲ್ಲ. ಈಗ ದೊಡ್ಡ ಮಟ್ಟದ ಹುದ್ದೆಯಲ್ಲಿದ್ದಾರೆ, ಇಡೀ ರಾಷ್ಟ್ರದ ಕಾಂಗ್ರೆಸ್ಸನ್ನು ನಿಭಾಯಿಸಬಲ್ಲಂಥ ಹುದ್ದೆ. ಆ ರೇಸ್ನಲ್ಲಿ ಅವರ ಹೆಸರು ಇದೆ. ಅಷ್ಟಕ್ಕೆ ಮಾತ್ರ ಮುಗಿತಾ ಇಲ್ಲ, ಇನ್ನೂ ಅನೇಕರ ಹೆಸರಿದೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಮಂಗಳೂರು ಸಭೆಯಲ್ಲಿ ಮಹತ್ವದ ಚರ್ಚೆಗಳು ನಡೀತಾ. ಸಭೆಯಲ್ಲಿ ದಲಿತ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿಬಿಟ್ರ. ದಲಿತ ಸಿಎಂ ಮಾಡಿ ಎಂದು ಸಿದ್ದು ಬಣ ಬೇಡಿಕೆಯನ್ನ ಇಟ್ಟು ಬಿಟ್ಟಿದೆಯಾ? ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಸಭೆ ಸಾಗಿದೆ. ನೋಡಿ, ಈ ಯಾವಾಗಲೂ ಕೂಡ ಡಿನ್ನರ್ ಮೀಟಿಂಗು ಮತ್ತೊಂದು ಮಗದೊಂದು ಆಯಿತು ಅಂತಂದರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇರ್ಬೋದು, ಇತರ ಇಲ್ಲ ಅಂತಂದರೆ ಒಂದು ಖಾಸಗಿ ಹೋಟೆಲ್ನೋ ಬೇರೆ ಕಡೆಯಲ್ಲಿ ಇವರು ಚರ್ಚೆಗಳನ್ನು ಮಾಡ್ತಾರೆ. ಇತ್ತೀಚಿನ ನಾನು ಆಗಲೇ ಈ ಸಿಎಂ ದಲಿತ ಸಿಎಂ ರೇಸ್ನಲ್ಲಿ ಯಾರ್ಯಾರಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಅಂತೂ ಆಗಾಗ ಬರ್ತಾನೇ ಇರುತ್ತೆ. ಯಾಕಂದರೆ ಅವರು ಕೂಡ ಬಹಿರಂಗವಾಗಿ ಹೇಳಿದರು, ನಾನು ಈ ಸಿಎಂ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ನನಗೂ ಕೂಡ ಒಂದು ಕಣ್ಣಿದೆ ಅಂದರು. ನಂತರ ಅದಕ್ಕೆ ಯೂಟರ್ನ್ ಹೊಡೆಯುವಂಥ ಕೆಲಸ ಮಾಡಿದರು. ಈಗಲ್ಲ, ಸ್ವಲ್ಪ ಟೈಮ್ ಹೋಗಲಿ, ಈಗ ಆ ಚರ್ಚೆಗಳು ಬೇಡ ಅಂತ. ಜೊತೆಲಿ ಯತೀಂದ್ರ ಅವರ ಇತ್ತೀಚಿನ ಹೇಳಿಕೆ ಕೂಡ ನಾವು ಗಮನಿಸಿದ್ವಿ. ನೋಡಿ, ಸಿದ್ದರಾಮಯ್ಯನವರಂತನೇ ಈ ಪಕ್ಷದ ಸಿದ್ಧಾಂತ ತತ್ವ ಅದನ್ನು ಸಾಗಿಸಬಲ್ಲಂಥ ನಾಯಕ ಇದ್ದರೆ ಅದು ಜಾರಕಿಹೊಳಿಯವರು ಅಂತ ಹೇಳಿದರು. ಬಟ್ ನಾವು ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಈ ಮಂಗಳೂರಿನ ಕಾರ್ಯಕ್ರಮ ಆಯ್ತಲ್ಲ, ಖಾಸಗಿ ಕಾರ್ಯಕ್ರಮ, ವೇಣುಗೋಪಾಲ್ ಅವರು ಬಂದಿದ್ರು, ಸಿಎಂ ಎಲ್ಲ ಭಾಗಿಯಾಗಿದ್ರಲ್ಲ, ಈ ಒಂದು ಸಂದರ್ಭದಲ್ಲಿ
ದಲಿತ ಸಿಎಂ ವಿಚಾರವನ್ನ ಬೇಡಿಕೆಗಳನ್ನ ಸಿದ್ದು ಬಣದ ನಾಯಕರು ಮುಂದಿಟ್ಟು ಬಿಟ್ರ ಅನ್ನೋದೇ ಚರ್ಚೆ ಕಾರಣ ಆಗ್ತಿದೆ. ಯಾಕಂದ್ರೆ ಆ ವಿಚಾರ ಆಗ್ತಿದ್ದಂತೆಯೇ ಒಂದು ಕಡೆ DCM ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸೋ ಕೆಲಸ ಮಾಡಿದ್ರು. ಜಾರಕಿಹೊಳಿ ಅವರ ನಿವಾಸದಲ್ಲಿ ಮಹತ್ವದ ಸಭೆ ಆಗಿಬಿಡುತ್ತಾ, ಅಂದ್ರೆ ಈ ಅಧಿವೇಶನದ ನಂತರದಲ್ಲಿ ಎಲ್ಲಾದರೂ ಮತ್ತೆ ಸಿಎಂ ಬದಲಾಗಬೇಕು, ಆ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋ ವಿಚಾರಗಳು ಬಂದೇ ಬರುತ್ತೆ. ಯಾಕೆ? ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಇದೆ. ಅಧಿವೇಶನದ ನಂತರದಲ್ಲಿ ಮತ್ತೆ ಈ ಒಳಬೇಗುದಿ ಸ್ಫೋಟ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಈ ನಿಟ್ಟಿನಲ್ಲಿ ಜಾರಕಿಹೊಳಿಯವರ ನಿವಾಸದಲ್ಲಿ ಆಗಿರುವಂಥ ಚರ್ಚೆಯ ಮೇಲೆ ಕುತೂಹಲಗಳು ಇಮ್ಮಡಿ ಆಗ್ತಿದೆ. ಯಾವ ವಿಚಾರಗಳನ್ನು ಚರ್ಚೆ ಮಾಡಿರ್ಬೋದು? ಒಂದು ವೇಳೆ ಈ ದಲಿತ ಸಿಎಂ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಮಾಡೋದೇ ಫೈನಲ್ ಆದರೆ ಯಾರ್ಯಾರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು, ಈ ಖಾಲಿ ಇರುವಂಥ ಹುದ್ದೆಗೆ ಯಾರನ್ನು ಕೂರಿಸ್ಬೇಕು? ರಾಜಣ್ಣ ಅವ್ರೇನು ಖಾಲಿ ಆಯಿತು, ನಾಗೇಂದ್ರ ಅವ್ರೇನು ಖಾಲಿ ಆಯಿತು, ಅದಕ್ಕೆ ಯಾರನ್ನು ಕೂರಿಸ್ಬೇಕು? ಅಥವಾ ಮಹತ್ವದ ಎಲ್ಲಾದರೂ ಬೆಳವಣಿಗೆ ಆಯಿತು ಅಂತಂದರೆ KPCC ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ದಲಿತ ಸಮುದಾಯದ ನಾಯಕರು ಕೂಡ ಟವಲ್ ಹಾಕ್ಕೊಂಡಿದ್ದಾರೆ. ಅವರಿಗೂ ಕೂಡ ಮಣೆ ಹಾಕುವಂಥ ಜವಾಬ್ದಾರಿಗಳು ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ಮೇಲಿದೆ. ಒಟ್ಟಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜಾರಕಿಹೊಳಿಯವರ ನಿವಾಸದಲ್ಲಿ ಚರ್ಚೆಗಳನ್ನು ಸಾಗಿದೆ. ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರಂತೆ. ಇದು ಕಾಂಗ್ರೆಸ್ ಮೂಲದಿಂದ ಲಭ್ಯವಾಗ್ತಿರೋ ಮಾಹಿತಿ. ಭೇಟಿಯಾಗಿದ್ರು, ದಲಿತ ಸಿಎಂ ವಿಚಾರವಾಗಿ ಅವರು ಚರ್ಚೆ ಮಾಡಿದ್ರು. ಅದು ಕೂಡ ಮಂಗಳೂರಿನ ಈ ಸಭೆಯ ನಂತರದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರಗಳು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿದ್ದು ಆಪ್ತರು ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಹೈಕಮಾಂಡ್ ಮನವರಿಕೆಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಿದ್ದಾರೆ ಇವರೆಲ್ಲ. ನೋಡಿ, ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಮೇಜರ್ ಮೀಟಿಂಗ್ ನಡೆಸಿದ್ದಾರೆ. ಹೈಕಮಾಂಡ್ ಮನವರಿಕೆಗೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹೈಕಮಾಂಡ್ ಭೇಟಿಯನ್ನ ನೀಡಲು ಸಿದ್ದು ನಿರ್ಧಾರ ಮಾಡ್ತಿದ್ಯಾ? ಸಿದ್ದು ಬಣದಿಂದ ಹೈಕಮಾಂಡ್ಗೆ ಮನವರಿಕೆಗೆ ತಯಾರಿಗಳು ನಡೀತಾ ಇದೆಯಂತೆ. ನೋಡಿ, ಇದೇ ಮೇಜರ್ ಆಗಿ ನಾವು ನೋಡಬೇಕು. ಒಂದು ಇತ್ತೀಚೆಗಷ್ಟೇ ಯಾವಾಗ ಮಂಗಳೂರಿನ ಕಾರ್ಯಕ್ರಮ ಆಯಿತು, ನಂತರದಲ್ಲಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂಥ ಪ್ರಯತ್ನಗಳನ್ನು ಇವರು ಮಾಡ್ತಿದ್ದಾರಾ ಅಂತ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನು ನಡೆಸ್ತಿದ್ದಾರಂತೆ. ಸಿದ್ದರಾಮಯ್ಯನವರ ಬಣದಿಂದ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ತಯಾರಿಗಳು ಸಾಗ್ತಿದೆಯಾ? ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋ ವಿಚಾರವಾಗಿ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಪಕ್ವಾಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀರಾಜ, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಒಂದು CM DCM ಹಾಕೊಂಡಿರೋ ವಾಚ್ ಚರ್ಚೆ ಆಗುತ್ತೆ, ಬೆಳಗ್ಗೆ ತಿಂದು ತಿಂಡಿಗಳ ಚರ್ಚೆ ಆಗುತ್ತೆ. ಅದರ ನಡುವೆ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಿರುವಂತಹ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆಯಲ್ಲ, ಯಾಕೆ ಈ ಸಂದರ್ಭದಲ್ಲಿ ಮತ್ತೆ ಅದು ವಿಚಾರ ಮುನ್ನೆಲೆಗೆ ಬಂದಿದೆ? ಅಂದ್ರೆ ಈ ಅಧಿವೇಶನ ನಂತರದಲ್ಲಿ ಮತ್ತೆ ಇದೇ ವಿಚಾರ ಹೊತ್ತಿ ಉರಿಯುತ್ತಾ ಅಂತ? ಅಧಿವೇಶನ ಮತ್ತು ಬಜೆಟ್ ಆದ ಬಳಿಕ ಈ ಕ್ರಾಂತಿಯ ಕಿಚ್ಚು ಮತ್ತೆಷ್ಟು ವ್ಯಾಪಿಸುವಂತದ್ದು ಬಹಳ ನಿಶ್ಚಿತ ಅನ್ನೋದಾಗಿ ನೇರವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಖಿಲೇಶ್. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸಂಧಾನದ ಬೆನ್ನಲ್ಲೇ ಈಗ ಅವರಿಬ್ಬರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಪ್ತ ಸಚಿವರು ಅಲರ್ಟ್ ಆಗಿದ್ದಾರೆ. CM ಬದಲಾವಣೆ ವಿಚಾರ ಮುನ್ನೆಲೆಗೆ ಮತ್ತೆ ಬಂದ್ರೆ ಇದಕ್ಕೆ ಪರ್ಯಾಯವಾಗಿ ದಲಿತ CM ಚರ್ಚೆಯನ್ನ ಶುರು ಮಾಡುವುದು ಇವರ ಉದ್ದೇಶ ಅಂತ ಈಗ ಹೇಳಲಾಗ್ತಾ ಇದೆ. ಅದು ಕೂಡ ಕಾಂಗ್ರೆಸ್ ಆಂತರಿಕ ವಲಯದಿಂದ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಇದು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ CM ಸ್ಥಾನ ಬದಲಾವಣೆ ಕುರಿತಾಗಿ ಭಿನ್ನಮತ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತಲ್ಲ, ಆದ್ರೆ ಕೊನೆಯ ಗಳಿಗೆಯಲ್ಲಿ ಹೈಕಮಾಂಡ್ ಎಂಟ್ರಿ ಕೊಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮಾಡಿ ಅನ್ನೋದಾಗಿ ಸೂಚನೆ ನೀಡಿತ್ತು. ಅದಾದ ಬಳಿಕ ಇಬ್ರು ನಾಯಕರು ಕೂಡ ಇಬ್ಬರ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಒಂದಷ್ಟು ರಾಜಕೀಯ ಚರ್ಚೆ ಅಂತ ಹೇಳಿದ್ರು, ಒಂದಿಷ್ಟು ಒಪ್ಪಂದ ಆಯ್ತು ಅನ್ನೋದಾಗಿ ಹೇಳಿದ್ರು. ಇದೆಲ್ಲ ನಡೆದ ಬಳಿಕ ಒಂದು ಹಂತಕ್ಕೆ ಬಂದಿದೆ. ಈ ಎಲ್ಲ ಕ್ರಾಂತಿಗಳೆಲ್ಲವೂ ಕೂಡ ನಡೆಯೋದಿಲ್ಲ ಅನ್ನೋದಾಗಿ ಹೇಳಲಾಗಿತ್ತು. ಆದ್ರೆ ಅದಾದ ಬಳಿಕ ನಡೆದಂತಹ ಮಂಗಳೂರಿನ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ KCV ವೇಣುಗೋಪಾಲ್ ಅವರು ಬರ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಭಾಗಿಯಾಗ್ತಾರೆ, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಭಾಗಿಯಾಗ್ತಾರೆ. ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಅಲ್ಲಿ ಒಂದಿಷ್ಟು ಖಾಸಗಿ ಸಮಯದಲ್ಲಿ ಭೇಟಿ ಆಗ್ತಾರೆ ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಅದಾದ ಬಳಿಕ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಪರಮೇಶ್ವರ್ ಅವರು, ಐವನ್ ಡಿಸೋಜಾ, ಆಮೇಲೆ ಇತರ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಏನಂತಂದ್ರೆ, ಒಂದು ವೇಳೆ
ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಾವು ದಲಿತ ಸಿಎಂ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡೋಣ ಅನ್ನುವಂತ ಚರ್ಚೆಯನ್ನ ಮಾಡ್ತಾರಂತೆ. ಹೈಕಮಾಂಡ್ ಭೇಟಿಗೂ ಕೂಡ ಈಗ ಸಿದ್ದರಾಮಯ್ಯನವರ ಬಣದವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಸಚಿವರೆಲ್ಲರೂ ಕೂಡ ಅಲರ್ಟ್ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಆಪ್ತ ಬಣದ ಸಚಿವರಿಂದ ಸಭೆಗಳ ಮೇಲೆ ಸಭೆಗಳು, ರಾತ್ರೋರಾತ್ರಿ ಡಿನ್ನರ್ ಮೀಟಿಂಗ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಕಾಂಗ್ರೆಸ್ ಮೂಲದಿಂದಲೇ, ಬೇರೆ ಎಲ್ಲಿಂದ ಬರ್ತಾ ಇಲ್ಲ, ಕಾಂಗ್ರೆಸ್ನ ಮೂಲದಿಂದಲೇ ಈ ರೀತಿಯಾಗಿ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಗೌಪ್ಯವಾಗಿ ಈ ಸಚಿವರೆಲ್ಲರೂ ಸೇರ್ಕೊಂಡು ರಾತ್ರೋರಾತ್ರಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಈ ಮೀಟಿಂಗ್ ಅಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಇನ್ನೂ ಹೊರಗೆ ಬಂದಿಲ್ಲ. ಬಟ್ ದಲಿತ ಸಿಎಂ ಬೇಡಿಕೆಯಂತೂ ಇದೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಮೊನ್ನೆ ಪರಮೇಶ್ವರ್ ಭೇಟಿಯಾಗಿದ್ರು, ಸತೀಶ್ ಜಾರಕಿಹೊಳಿ ಮೀಟಿಂಗ್ ನಡೆಸಿದ್ರು. ಆಮೇಲೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಬಿ.ಕೆ. ಹರಿಪ್ರಸಾದ್ ಇವರೆಲ್ಲರೂ ಕೂಡ ಸಭೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಮಂಗಳೂರಿನ ಬಹಳ ವಿಶೇಷವಾಗಿ ಸಿಎಂ ಆಪ್ತರು ಕೂಡ ಮಂಗಳೂರಿನಲ್ಲೂ ಕೂಡ ಏನು ನಾನಾಗ್ಲೇ ಹೇಳಿದಾಗೆ ಸಭೆಯನ್ನ ಮಾಡಿ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಜಾರಕಿಹೊಳಿ ನಿವಾಸದಲ್ಲಿ ಮತ್ತೊಂದು ಸಭೆ ಮಂಗಳೂರಿನಿಂದ ಈಚೆಗೆ ಬಂದ ಮೇಲೆ, ಅಂದ್ರೆ ಬೆಂಗಳೂರಿಗೆ ಬಂದ ಮೇಲೆ, ಸೊ ಅದು ಕೂಡ ಮಹತ್ವವನ್ನ ಪಡೆದುಕೊಂಡಿದೆ. ಅಂದ್ರೆ ಶ್ರೀರಾಜ್, ಒಂದು ಸಂದೇಶವನ್ನು ನಾವು ಗಮನಿಸಬೇಕಾಗತ್ತೆ. ಒಂದು, ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಯಾವಾಗ್ಲೂ ಹೇಳ್ತಾರೆ ನೋಡಿ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಯಾವುದೇ ರೀತಿ ಬದಲಾವಣೆ ಇಲ್ಲ ಅನ್ನೋ ಮಾತು ಕೂಡ ಅಲ್ಲೇ ಕೇಳಿ ಬರುತ್ತೆ. ಅದೇ ವಲಯದಿಂದಲೇ ಈ ದಲಿತ ಸಿಎಂ ಅನ್ನೋ ವಿಚಾರ ಬರುತ್ತಲ್ಲ, ಇದೇನಿದು ದ್ವಂದ್ವ ನಡೆ? ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋ ನಡೆನಾ ಅಂತ? ಹೌದು, ಒಂದು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಣದ ನಾಯಕರು ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೋ ಅದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂತ ಮಾಹಿತಿ ಇದೆ. ಈಗ ನೋಡಿ, ಬೆಂಗಳೂರಿನ ಜವಾಬ್ದಾರಿ ಡಿ.ಕೆ.ಶಿ ಅವರಿಗಿದೆ. ಸೊ ಈ ಲೋಕೋಪಯೋಗಿ ಇಲಾಖೆ ಅಂಡರ್ ಅಲ್ಲಿ ಬರುವಂತಹ ಸುರಂಗ ಮಾರ್ಗದ ಯೋಜನೆಯನ್ನ ಡಿ.ಕೆ.ಶಿ ಅವರು ಮಾಡೋದಕ್ಕೆ ಹೊರಟಿದಾರಲ್ಲ, ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಆಗಿಲ್ಲ. ಸೊ ಹಾಗಾಗಿ ಡಿ.ಕೆ.ಶಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಖಾಸಗಿಯಾಗಿ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಇದೆ. ಸೊ ಈ ಭೇಟಿಯ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದಾರಂತೆ, ಈ ಯೋಜನೆ ಏನಿದೆ ಅದು ನನ್ನ ಇಲಾಖೆ ಅಂಡರ್ ಅಲ್ಲಿ ಬರುತ್ತೆ, ನೀವು ಇದರಲ್ಲಿ ಇಂಟರ್ಫಿಯರ್ ಆಗ್ಬೇಡಿ ಅನ್ನೋದಾಗಿ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ.ಶಿ ಅವರಿಗೆ ಹೇಳಿದಾರಂತೆ. ಸೊ ಆ ಸಂದರ್ಭದಲ್ಲಿ ಡಿ.ಕೆ.ಶಿ ಅವರು ಆಯ್ತಪ್ಪ ನಾನ್ ಬಿಟ್ಕೊಡ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ಈಗ ಕೊಂಚ ಮಟ್ಟಿಗೆ ಡಿ.ಕೆ.ಶಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ವೈಮನಸ್ಸು ಕಡಿಮೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಸೊ ಹಾಗಾಗಿ ಇವತ್ತು ಕೂಡ ಒಂದ್ ಕಡೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರೆ, ಮುಖಾಮುಖಿ ಆಗ್ತಾರೆ, ಒಂದಿಷ್ಟು ರಾಜಕೀಯ ಚರ್ಚೆಗಳಾಗ್ತದೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಮಾಧ್ಯಮದ ಹೇಳಿಕೆಯನ್ನು ನೀಡುವುದರ ಮುಖೇನವಾಗಿ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ನಾವು ಅವರನ್ನು ಮಾತನಾಡದೇ ಇದ್ರೆ ಏನು, ಪಕ್ಷದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಪೂರ್ವಕವಾಗಿ ಮಾತನಾಡಿದ್ದೇನೆ, ಅದರಲ್ಲಿ ಬೇರೆ ಏನು ಚರ್ಚೆಗಳಾಗಿಲ್ಲ ಅನ್ನೋದಾಗಿ ಹೇಳ್ತಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಧ್ಯಮದ ಹೇಳಿಕೆಯನ್ನ ನೀಡುವುದರ ಮುಖೇನವಾಗಿ ಏನಿದೆ, ನಾವಿಬ್ರು ಕೊಲೀಗ್ ಇದ್ದೇವೆ, ಸಂಸತ್ತಲ್ಲಿ ಚರ್ಚೆ ಮಾಡ್ತೀವಿ, ಸದನದಲ್ಲಿ ಚರ್ಚೆ ಮಾಡ್ತೀವಿ, ಸಂಪುಟದಲ್ಲಿ ಇರ್ತೀವಿ, ಮಧ್ಯಾಹ್ನನೋ ರಾತ್ರಿನೋ ಊಟಕ್ಕೋ ತಿಂಡಿಗೋ ಭೇಟಿ ಮಾಡ್ತೀವಿ, ಅದ್ರಲ್ಲಿ ಏನ್ ವಿಶೇಷ ಅನ್ನೋದಾಗಿ ಏನು ಮಾಧ್ಯಮ ವರದಿಗಾರರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಈಗ ಸಿದ್ದು ಬಣದ ನಾಯಕರೆಲ್ಲರೂ ಕೂಡ ದಲಿತ ಅಸ್ತ್ರವನ್ನ ಮತ್ತೆ ಪ್ರಯೋಗ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರೋದು. ಬಹುಶಃ ಹೈಕಮಾಂಡ್ ಇದನ್ನ ಪುರಸ್ಕರಿಸುತ್ತಾ, ಅಥವಾ ಹೈಕಮಾಂಡ್ ಈ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ, ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಭೇಟಿಗೆ ಅವಕಾಶವನ್ನ ಮಾಡಿಕೊಡುತ್ತಾ, ಸಿದ್ದರಾಮಯ್ಯನವರ ಬಣದ ನಾಯಕರು ಹೇಳುವಂತಹ ಮತ್ತೊಂದು ಬೇಡಿಕೆಗೆ ಹೈಕಮಾಂಡ್ ಆಗ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ಪುರಸ್ಕರಿಸ್ತಾರಾ ಅನ್ನುವುದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಬಹುಶಃ ಒಂದು ದಲಿತ ಅನ್ನುವಂತಹ ಅಸ್ತ್ರವನ್ನ ಜಾಗೃತಗೊಳಿಸುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಬಣದ ನಾಯಕರು ಮತ್ತೆ ಮಾಡ್ತಾ ಇರೋದು ನೇರವಾಗಿ ಕಾಣಿಸ್ತಾ ಇದೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಶ್ರೀರಾಜ್ ತಮ್ಮೆಲ್ಲ ಮಾಹಿತಿಗೆ. ಏನು, ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಚಿವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ರಾತ್ರೋರಾತ್ರಿ ಡಿನ್ನರ್ ಮೀಟಿಂಗ್ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಚಿವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಮೇಲಿಂದ ಮೇಲೆ ರಾತ್ರೋರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ ವಲಯದ ಈ ಗೊಂದಲ. ಹೈಕಮಾಂಡ್ ನಿರ್ಧಾರ ಇನ್ನೂ ಕೂಡ
ನಿಗೂಢವಾಗಿಯೇ ಇದೆ. ಇದು ಕಾಂಗ್ರೆಸ್ಸಿನ ಸದ್ಯದ ಪರಿಸ್ಥಿತಿ ನೋಡಿ. ಮೇಲೆಲ್ಲ ಲಕ ಅಂತ ಇದೆ, ಒಳಗಡೆ ಕೊತ ಅಂತಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅಂದ್ರೆ ಹೈಕಮಾಂಡ್ ನಾಯಕರು ಯಾವಾಗ ಈ ವಿಚಾರಗಳೆಲ್ಲವೂ ಕೂಡ ಕೈ ಮೀರಿತು ಅನ್ನೋ ಹಂತಕ್ಕೆ ಬಂದಾಗ ಬಣಗಳ ಬಡಿದಾಟ ಬೇಡ, ನೀವಿಬ್ರು ಒಗ್ಗಟ್ಟಾಗಿರೋ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದು ಮೆಸೇಜ್ ಪಾಸ್ ಮಾಡಿ ಅನ್ನೋ ಸೂಚನೆ ಬಂದಿತ್ತು. ಅದ್ರ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಸ್ವಲ್ಪ ಕೂಲ್ ರೀತಿಯಾಗಿದ್ರು. ಇಲ್ಲಿ ನೋಡಿ, ಮೇಲಿಂದ ಮೇಲೆ ರಾತ್ರಿ ಕುತೂಹಲ ಕಾರಣ ಆಗಿರೋದು ಈ ದಲಿತ ಸಿಎಂ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು, ಜೊತೆಲಿ ಇವರು ನಿಗೂಢವಾಗಿ ಸಭೆ ಮೇಲೆ ಸಭೆ ಮಾಡ್ತಿರೋದು. ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇದೆ. ಬಟ್ ಹೈಕಮಾಂಡ್ ನಾಯಕರು ಇವನ್ನ ಹೇಗೆ ಗಮನಿಸ್ತಾರೆ, ಮುಂದಿನ ದಿನದಲ್ಲಿ ಯಾವ ಕ್ರಮಕ್ಕೆ ಡೈರೆಕ್ಷನ್ಸ್ಗಳು ಕೊಡ್ತಾರೆ, ಅಧಿವೇಶನದವರೆಗೂ ಕೂಡ ಯಾವುದೇ ರೀತಿ ಬದಲಾವಣೆಗಳಿಲ್ಲ ಅನ್ನೋದು ದಟ್ಟ. ಆದರೆ ನಂತರದಲ್ಲಿ ಸುಮ್ಮನಿರ್ತಾರ? ಖಂಡಿತ ಇಲ್ಲ. ಅಂದರೆ ಅದು ಕೂಡ ಸಿದ್ದರಾಮಯ್ಯನವರ ಆಪ್ತವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಹಿರಿಯ ನಾಯಕರು ದಲಿತ ಸಿಎಂ ವಿಚಾರವನ್ನು ಮುಂದಿಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಜೊತೆಲಿ ಒಳಗೆ ಚರ್ಚೆಗಳಾಗ್ತಿದೆ. ಹೌದು, ಅಷ್ಟಕ್ಕೆ ರಾಜ್ಯದ ನಾವು ಹೊರಗಡೆ ನೋಡ್ತಾ ಇದ್ರೆ ಇವತ್ತು ಕೂಡ ರಕ್ತದಲ್ಲೆಲ್ಲ ಬರೆದು ಸಹಿ ಸಂಗ್ರಹ ಮಾಡುವಂಥ ಕೆಲಸ ಆಯಿತು. ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮುಂದಿನ ಸಿಎಂ ಆಗಬೇಕು, ದಲಿತ ಸಿಎಂ ಅನ್ನ ಮಾಡಿ, ಇಲ್ಲ ಅಂತಂದ್ರೆ ನಾವು ಕಾಂಗ್ರೆಸ್ಸನ್ನೇ ಕೈ ಬಿಡ್ತೀವಿ, ಅನಿವಾರ್ಯತೆ ಇದೆ, ದಲಿತ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಬೇಕು, ಯಾರನ್ನಾದ್ರೂ ಮಾಡಿ ಅನ್ನೋ ಒಂದು ಆಗ್ರಹ ಇದೆ. ಆ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿ ಬರುವಂಥದ್ದೇ ಪರಮೇಶ್ವರ್ ಅವರು, ಮುನಿಯಪ್ಪನವರು, ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಇತರ ನಾಯಕರಿದ್ದಾರೆ. ಒಂದು ಮುಖ್ಯಮಂತ್ರಿ ಸ್ಥಾನದ ವಿಚಾರ ಕಣ್ಣಿಟ್ಟಿರೋದು. ಇನ್ನು ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನವನ್ನಾದರೂ ಕೂಡ ದಲಿತ ಸಮುದಾಯದಿಂದ ಬಂದಂಥ ನಾಯಕನಿಗೆ ನೀವು ನೀಡಬೇಕು ಅನ್ನೋ ಆಗ್ರಹವನ್ನ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ, ಹೋರಾಟ, ಚಾಟಿ ಬೀಸ್ಕೊಂಡು ರೋಡಲ್ಲಿ ಪ್ರತಿಭಟನೆಯನ್ನ ಮಾಡಿಕೊಂಡು ಅವರ ಫೋಟೋಗಳನ್ನು ಹಿಡ್ಕೊಂಡು ದೇವಸ್ಥಾನದಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸವಂತೂ ಸಮುದಾಯದ ನಾಯಕರು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಅಧಿವೇಶನ ಮುಗಿಯೋವರೆಗೂ ಕೂಡ ಒಂದು ರೀತಿ ಶಾಂತ ರೀತಿಯಾಗಿ ಇರುತ್ತೆ ಅನ್ನೋದು ಬಹಳ ಕ್ಲಿಯರ್. ಆದರೆ ಹೈಕಮಾಂಡ್ ಮಟ್ಟದಲ್ಲಂತೂ ಗಮನ ಸೆಳಿಬೇಕು, ಒತ್ತಡವನ್ನು ಹೇರಬೇಕು. ನಮ್ಮ ಆಗ್ರಹ ಇದೆ, ನಾವು ಪಟ್ಟಿ ಹಿಡಿದಿದ್ದೀವಿ, ನಮ್ಮನ್ನು ಈ ಬಾರಿ ನೀವು ಪರಿಗಣಿಸಲೇಬೇಕೆ ಅನ್ನುವಂಥ ಒತ್ತಡ ಮಾತ್ರ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಆ ನಿಟ್ಟಿನಲ್ಲೇ ದಿಢೀರ್ ಅಂತ ಮೀಟಿಂಗ್ ನಡೆಸ್ತಿದ್ದಾರೆ, ಚರ್ಚೆಗಳನ್ನು ಮಾಡ್ತಿದ್ದಾರೆ. ಆದರೆ ಒಂದಂತೂ ಕ್ಲಿಯರ್, ಅಧಿವೇಶನ ನಂತರದಲ್ಲಿ ಮತ್ತೆ ರಾಜ್ಯದಲ್ಲಿ ಇದೇ ವಿಚಾರಗಳು ಚರ್ಚೆಯಾಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳಿತಾ ಇದೆ. ನೋಡಿದ್ರಲ್ಲ, ಇದು ಕಾಂಗ್ರೆಸ್ಸಿನ ಸದ್ಯದ ಪರಿಸ್ಥಿತಿ. ಒಂದು ಕಡೆ ಹೈಕಮಾಂಡ್ ನಾಯಕರಿಂದ ಖಂಡಿತವಾಗಿಯೂ ಪ್ರೆಷರ್ ಇದೆ, ಈ ಕಿತ್ತಾಟಗಳು ಬೇಡ, ಒಂದು ಸಂದೇಶವನ್ನ ತಿಳಿಸಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀರಿ ಅಂತ. ಅದರಂತೆ ಹೈಕಮಾಂಡ್ ನಾಯಕರಿಂದ ಸೂಚನೆಗಳು ಬರ್ತಿದ್ದಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು. ಆದರೆ ಅಷ್ಟಕ್ಕೆ ಮಾತ್ರ ಸುಮ್ಮನಾಯ್ತಾ? ಇಲ್ಲ, ಮತ್ತೆ ಒಳಬೇಗುದಿ ಹೊರಗೆ ಬರ್ತಾನೆ ಇದೆ. ಎಲ್ಲವೂ ಸರಿಯಿಲ್ಲ, ಒಳ ಜಗಳಗಳಾಗ್ತಿದೆ, ಅನೇಕ ನಾಯಕರಲ್ಲಿ ಅನೇಕ ರೀತಿಯಾದಂಥ ಅಸಮಾಧಾನಗಳಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಇನ್ನೇನು ಅಧಿವೇಶನ ಆರಂಭ ಆಗುತ್ತೆ. ಬೆಳಗಾವಿಯಲ್ಲಿ ವಿಧಾನಮಂಡಲ ಈ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಮತ್ತೆ ಯಾವೆಲ್ಲ ಆಗ್ರಹಗಳನ್ನು ಮುಂದಿಡ್ತಾರೆ, ದಲಿತ ಸಿಎಂ ಆಗಲೇಬೇಕೆನ್ನುವಂಥ ಪಟ್ಟು ಆಗ್ರಹಕ್ಕೆ ಹೈಕಮಾಂಡ್ ನಾಯಕರು ಅಸ್ತು ಅಂತಾರ. ಅಂದರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನುವಂತೆ, ಬೇಡಪ್ಪ ಸಿಎಂಒ ಬದಲಾಗ್ಲಿ, ಇತ್ತ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಬೇಡ, ದಲಿತ ಸಮುದಾಯದ ಕೂಗಿದೆ, ಜೊತೆಲಿ ಮಹಿಳಾ ಮುಖ್ಯಮಂತ್ರಿ ಆಗಬೇಕೆನ್ನುವಂಥ ಕೂಗಿದೆಯಲ್ಲ, ಆ ರೀತಿಯಾದಂತಹ ಒಂದು ಮಹತ್ವದ ನಿರ್ಧಾರಕ್ಕೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಬರ್ತಾರಾ ಇಲ್ವಾ ಎಲ್ಲವನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.